ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನನಗಿವತ್ತು ಬಿಸಿಬೇಳೆಬಾತ್ ತಿನ್ನಬೇಕನ್ನಿಸ್ತು ರಾತ್ರಿ ಊಟಕ್ಕೆ. ಹಾಗಾಗಿ ಬಿಸಿಬೇಳೆಬಾತ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು 1/4 ಕಪ್ಪಷ್ಟು ಬೇಳೆ, ಅರ್ಧ ಕಪ್ಪಷ್ಟು ಅಕ್ಕಿ, ಹಾಗೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಸೇರಿ ಅದೊಂದು ಕಪ್ಪಷ್ಟು ತರಕಾರಿ ತೊಗೊಂಡಿದ್ದೀನಿ. ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ರು ಏನು ಪರವಾಗಿಲ್ಲ, ಅದು ಚೆನ್ನಾಗಿ ಬೆಂದಿರುತ್ತಲ್ವ. ಸೊ ಇದಕ್ಕೆ 3-4 ಲೋಟ ಅಷ್ಟು, ಅಂದರೆ ಇಲ್ಲ ಅಂತ ಹೇಳಿದರೆ ಎಲ್ಲ ತರಕಾರಿ ಮುಳುಗಿ ಮೇಲೊಂದು ಇಂಚು ನೀರಿರೋಷ್ಟು ನೀರು ಹಾಕಿ ಮತ್ತು ಉಪ್ಪು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊತೀನಿ. ನಾನು 3 ವಿಷಲ್ ಕೂಗಿಸ್ಕೊತೀನಿ. ತುಂಬ ಚೆನ್ನಾಗಿ ಬೆಂದಿರಬೇಕು, ಆ ಥರ ಬೇಯಿಸ್ಕೊಂಡ್ರೆ ಸಾಕು. ಎಲ್ರಿಗೂ ಗೊತ್ತಿರುತ್ತಲ್ವ. ಸೊ ನಾನು ಪಕ್ಕದಲ್ಲಿ ಒಂದು ಒಗ್ಗರಣೆ ಮಾಡ್ಕೊತಿದ್ದೀನಿ. ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ ಒಂದು, ಅಥವಾ ಅದು ಹಾಕಿಲ್ಲ ಅಂದ್ರೆ ನಡೆಯುತ್ತೆ. ನನ್ನ ಕೈ ಹಾಕಿದ ತಕ್ಷಣ ಸಿಕ್ಕಿದ್ದು ಒಂದು ಅರ್ಧ ಮುರಿದೋಗಿರೋದು, ಸೊ ಅದನ್ನೇ ಹಾಕ್ತಿದ್ದೀನಿ. ನೆಕ್ಸ್ಟ್ ಬೇಕಿದ್ರೆ ನಿಮಗೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಇದಕ್ಕೆ ಈರುಳ್ಳಿ ಹಾಗೆ ಟೊಮೆಟೊನ ಹಾಕಿ ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಬೇಯುತ್ತೆ. ಸೊ ಇದು ಬೇಯಬೇಕಾದ್ರೆ ಇದಕ್ಕೆ ಬಿಸಿಬೇಳೆಬಾತ್ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಕೊಂಡು, ಹಾಗೆ ನೋಡಿ ಅನ್ನ ಈ ಥರ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಅದನ್ನು ಮಿಕ್ಸ್ ಮಾಡಿದಾಗ ಅಂದರೆ ನೋಡೋಕೆ ಆ ಥರ ಇದೆ, ಆದರೆ ತುಂಬ ಸ್ಮ್ಯಾಶ್ ಆಗಿ ಅನ್ನ ಸ್ವಲ್ಪವೇ ಆಗಿತ್ತು. ಇವಾಗ ಇದಕ್ಕೆ ಆವಾಗಲೇ ಹೇಳಿದಾಗೆ ಬಿಸಿಬೇಳೆಬಾತ್ ಪೌಡರ್ ಮತ್ತು ಹುಣಸೆ ರಸ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹುಣಸೆ ರಸ ನೋಡ್ಕೊಂಡು ಹಾಕ್ಕೊಳ್ಳೋಣ, ಯಾಕಂತ ಹೇಳಿದರೆ ಹುಳಿ ಜಾಸ್ತಿ ಆಗಿಬಿಟ್ರೆ ಬಿಸಿಬೇಳೆಬಾತ್ ತಿನ್ನೋಕ್ಕಾಗಲ್ಲ. ಅದಕ್ಕಾಗಿ ನಾನು ಸ್ವಲ್ಪವೇ ಹಾಕ್ಕೊತೀನಿ. ಬೇಕಿದ್ರೆ ನೆಕ್ಸ್ಟ್ ಅನ್ನ ಮಿಕ್ಸ್ ಮಾಡುವಾಗ ಹುಳಿ ಕಡಿಮೆ ಅನಿಸಿದ್ರೆ ಕೂಡ ಆ್ಯಡ್ ಮಾಡ್ಬೋದು. ಸೊ ನೋಡಿ, ಇದು ಚೆನ್ನಾಗಿ ಬೆಂದು ಕುದಿಬೇಕು. ಅಷ್ಟೊತ್ತಿಗಾಗಲೇ ನಾನು ಅನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡು ಅನ್ನನ ನಾವು ಒಗ್ಗರಣೆ ಮಾಡ್ಕೊಂಡಿರೋದು ಏನು ಕುದೀತಿದೆ ಅಲ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗ ಅನ್ನ ಈ ಥರ ರೆಡಿ ಆಯಿತು. ಮತ್ತು ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಬಿಸಿ ಬಿಸಿ ಬಿಸಿಬೇಳೆಬಾತು ರೆಡಿಯಾಗಿದೆ. ಇದ್ರ ಜೊತೆಗೆ ಹಪ್ಪಳ, ಸಂಡಿಗೆ ಅಥವಾ ಖಾರ ಬೂಂದಿ, ಇಲ್ಲ ಅಂತ ಹೇಳಿದರೆ ಚಿಪ್ಸ್ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಏನೂ ಇರಲಿಲ್ಲ, ನಾನು ಬರೀ ಅನ್ನನೇ ತಿಂದೆ. ತುಂಬ ಚೆನ್ನಾಗಿತ್ತು. ಯಾವುದೂ ಕೂಡ ಹಿಂದೆ ಮುಂದೆ ಆಗಿರಲಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಏನಾದರೂ ತಪ್ಪುಗಳಿದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.